ತಣ್ಣು ಗಾಳಿ ಬೀಸ್ತೈತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ನಾನು ಹೊರಟಿದ್ದೀನಿ ಬೆಂಗಳೂರಿಂದ ಚಿಕ್ಕಮಗಳೂರು ಮತ್ತು ಧರ್ಮಸ್ಥಳ ಟೆಂಪಲ್ ಕಡೆಗೆ. ಈ ಟ್ರಿಪ್ ಲಾಂಗ್ ಡ್ರೈವ್ ಇದೆ, ಬಟ್ ಫುಲ್ ಬ್ಯೂಟಿಫುಲ್ ರೂಟ್ ಇದೆ. ನಾನು ಮಾರ್ನಿಂಗ್ 5ಗೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಂಡ್ರು ಟ್ರಾಫಿಕ್ ಇದೆ ಬಾಸ್. ಯಾಕೆ ಅಂದರೆ ಇದು ಲಾಂಗ್ ವೀಕೆಂಡ್ ಟೈಮ್, ಎಲ್ಲ ಜನ ಬೆಂಗಳೂರಿಂದ ಹೊರಡ್ತಿರ್ತಾರೆ. ಕಾರ್ಸ್, ಬೈಕ್ಸ್, ಬಸ್ಸಸ್, ರೋಡ್ ಫುಲ್ ವೆಹಿಕಲ್ಸ್ನೇ ಇದೆ. ಬಟ್ ಓಕೆ, ಸ್ಲೋ ಡ್ರೈವ್ ಮಾಡ್ತಾ ಜರ್ನಿ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಕೊಂಚ ಟೈಮ್ ಆದಮೇಲೆ ಫಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀನಿ, ಮುಳ್ಳಯ್ಯನಗಿರಿ ಪೀಕ್. ಫ್ರೆಂಡ್ಸ್, ಮುಳ್ಳಯ್ಯನಗಿರಿ ಕರ್ನಾಟಕದ ಹೈಯೆಸ್ಟ್ ಪೀಕ್. ನೇಚರ್ ಲವರ್ಸ್ಗೆ ಈ ಪ್ಲೇಸ್ ಮಸ್ಟ್ ವಿಸಿಟ್. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಬೇಕು. ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ಟಿಕೆಟ್ ಪ್ರೀ ಬುಕ್ ಮಾಡಬೇಕು. ಒಫಿಷಿಯಲ್ ವೆಬ್ಸೈಟ್ ಇದೆ chikkamagalu.nic.in. ಈ ವೆಬ್ಸೈಟಲ್ಲಿ ಬೈಕ್ಗೆ ಟಿಕೆಟ್ 50 ರುಪೀಸ್, ಕಾರ್ಗೆ ಟಿಕೆಟ್ 100 ರುಪೀಸ್ ಇದೆ. ಅದೇ ಒಫಿಷಿಯಲ್ ಸೈಟ್, ಸೇಫ್ ಆ್ಯಂಡ್ ರಿಲಯಬಲ್. ಸೊ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಫಸ್ಟ್ ಟಿಕೆಟ್ ಬುಕ್ ಮಾಡಿ ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಪ್ಲೇಸಿಂದ ನಮ್ಮ ಆ್ಯಕ್ಚುಲ್ ಜರ್ನಿ ಬಿಗಿನ್ ಆಗ್ತಿದೆ. ಈ ಜರ್ನಿ ಸ್ಟಾರ್ಟ್ ಆಗಿದೆ. ಈ ಹೈವೇ ಬೆಂಗಳೂರಿಂದ ಹಾಸನ್ವರೆಗೂ ಒಂದು ಚೆನ್ನಾಗಿರೋ ಲಾಂಗ್ ಡ್ರೈವ್ ರೂಟ್. ರೋಡ್ ಕಂಡೀಷನ್ ಚೆನ್ನಾಗಿದೆ, ಸರ್ಫೇಸ್ ಸ್ಮೂತ್ ಇದೆ, ಡ್ರೈವಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿದೆ. ಮಾರ್ನಿಂಗ್ ಟೈಮಲ್ಲಿ ಟ್ರಾಫಿಕ್ ಸ್ವಲ್ಪ ಇದೆ, ಎಸ್ಪೆಷಲಿ ಲಾಂಗ್ ವೀಕೆಂಡ್ ಟೈಮಲ್ಲಿ. ಬೆಂಗಳೂರಿಂದ ಹೊಡ್ತಿರುವ ವೆಹಿಕಲ್ಸ್ ಜಾಸ್ತಿ ಇದೆ, ಬಟ್ ಹೈವೇ ವೈಡ್ ಇದೆ, ಸೊ ಸ್ಲೋ ಆಗಿದ್ರೂ ಡ್ರೈವ್ ಸ್ಟ್ರೆಸ್ ಇಲ್ಲ. ಈ ಹೈವೇಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ರೋಡ್ ಸೈಡ್ ಫುಲ್ ಟ್ರೀಸ್ ಇದೆ, ಮಿಡ್ಲಲ್ಲಿ ಫೀಲ್ಡ್ಸ್ ಕಾಣಿಸ್ತವೆ. ಈ ರೂಟ್ ನೇಚರ್ ಲವರ್ಸ್ಗೆ ಚೆನ್ನಾಗಿದೆ. ವೇ ಮಧ್ಯ ಫ್ಯೂಲ್ ಸ್ಟೇಷನ್ಸ್ ಇದೆ, ಸ್ಮಾಲ್ ಹೋಟೆಲ್ಸ್ ಇದೆ, ಟೀ ಶಾಪ್ಸ್ ಕೂಡ ಇದೆ. ಸೊ ಜರ್ನಿ ಮಾಡೋಕ್ಕೆ ಸ್ಟಾಪ್ ಆಪ್ಷನ್ ಸಿಗುತ್ತೆ. ನಾನು ಈ ಟೈಮ್ ಸ್ಟಾಪ್ ಮಾಡದೆ ಹೋಗ್ತಾ ಇದ್ದೀನಿ, ಬಿಕಾಸ್ ಪ್ಲ್ಯಾನ್ ಲಾಂಗ್ ಇದೆ ಮತ್ತು ಮುಂಡೆಯನ್ನು ಟ್ರಾವೆಲ್ ಇದೆ. ಹೈವೇ ಸ್ಮೂದಾಗಿ ಹೋಗ್ತಾ ಇದೆ, ಸಿಗ್ನಲ್ ಜಾಸ್ತಿ ಇಲ್ಲ, ಸೊ ಕಂಟಿನ್ಯೂಸ್ ಡ್ರೈವಿಂಗ್ ಪಾಸಿಬಲ್. ಈ ರೂಟ್ ನೈಟ್ ಡ್ರೈವ್ ಕೂಡ ಚೆನ್ನಾಗಿದೆ, ಬಟ್ ಡೇ ಟೈಮಲ್ಲಿ ವ್ಯೂಸ್ ಇನ್ನೂ ಬೆಟರ್ ಕಾಣಿಸ್ತವೆ. ಬೆಂಗಳೂರು ಟು ಹಾಸನ್ ಹೈವೇ ಫ್ಯಾಮಿಲಿ ಟ್ರಾವೆಲ್, ಲಾಂಗ್ ಡ್ರೈವ್ಸ್ ಮತ್ತು ರೋಡ್ ಟ್ರಿಪ್ಸ್ಗೆ ಒಂದು ಸೇಫ್ ಮತ್ತು ಕಂಫರ್ಟಬಲ್ ರೂಟ್. ಈಗ ಕೊಂಚ ಟೈಮ್ ಆದಮೇಲೆ ಹಾಸನ್ ಕಡೆ ರೀಚ್ ಆಗ್ತಾ ಇದೆ. ಜರ್ನಿ ಸ್ಮೂದಾಗಿ ನಡೀತಾ ಇದೆ. ಲೆಟ್ಸ್ ಕಂಟಿನ್ಯೂ ದ ಡ್ರೈವ್. ಬಾಹುಬಲಿ ಸ್ಟ್ಯಾಚ್ಯೂ ಅಲ್ಲಿ ಇದೆ. ಜೈನ್ ಕಮ್ಯುನಿಟಿಗೆ ಅದು ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಈ ಎಲ್ಲ ಪ್ಲೇಸಸ್ ಹಿಸ್ಟ್ರಿ ಲವರ್ಸ್ಗೆ ಮಸ್ಟ್ ವಿಸಿಟ್ ಪ್ಲೇಸಸ್. ಬಟ್ ಇವತ್ತು ನಾನು ಈ ಟೆಂಪಲ್ಸ್ಗೆ ಹೋಗ್ತೀನಿ. ಯಾಕೆ ಅಂದರೆ ನನ್ನ ಪ್ಲ್ಯಾನ್ ಕ್ಲಿಯರ್ ಆಗಿದೆ. ನಾನು ಧರ್ಮಸ್ಥಳ ಟೆಂಪಲ್ಗೆ ನೈಟ್ ಮುಂದೆ ರೀಚ್ ಆಗಿದೆ. ಧರ್ಮಸ್ಥಳ ಡಿಸ್ಟೆನ್ಸ್ ಜಾಸ್ತಿ ಇದೆ, ಸೊ ಹಾಸನಲ್ಲಿ ಸೈಟ್ ಸೀಯಿಂಗ್ ಮಾಡಿದರೆ ಟೈಮ್ ಮಿಸ್ ಆಗುತ್ತೆ. ಸೊ ಈ ಟೈಮ್ ಹಾಸನ್ ಸೈಟ್ ಸೀಯಿಂಗ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಮುಳ್ಳಯ್ಯನಗಿರಿ ಪೀಕ್ ಕಡೆ ಹಾಸನಿಂದ ಮುಳ್ಳಯ್ಯನಗಿರಿ ಕಡೆ ಓವರಾಲ್
ಏರಿಯಾ ಬಂದ ಮೇಲೆ ರೋಡ್ ಸ್ವಲ್ಪ ನ್ಯಾರೋ ಆಗತ್ತೆ, ಬಟ್ ಮ್ಯಾನೇಜಬಲ್ ಇದೆ. ಸಮ್ ಪ್ಲೇಸಸಲ್ಲಿ ರೋಡ್ ಸ್ವಲ್ಪ ರಫ್ ಇದೆ, ಬಟ್ ಡೇಂಜರಸ್ ಅಂತ ಅಲ್ಲ. ಟ್ರಾಫಿಕ್ ಕಮ್ಮಿ ಇದೆ, ಸೊ ಡ್ರೈವ್ ಸ್ಟ್ರೆಸ್ ಇಲ್ಲ. ರೋಡ್ ಸೈಡ್ ನೋಡಿದ್ರೆ ಫುಲ್ ಗ್ರೀನರಿ ಇದೆ, ಟ್ರೀಸ್, ಸ್ಮಾಲ್ ಹಿಲ್ಸ್, ಕಾಫಿ ಎಸ್ಟೇಟ್ಸ್. ಈ ರೂಟ್ ಫುಲ್ ಸೀನಿಕ್ ಇದೆ. ಡ್ರೈವ್ ಮಾಡ್ತಾ ಇದ್ದಾಗ ವೆದರ್ ಕೂಡ ಚೆನ್ನಾಗಿದೆ, ಕೂಲ್ ಏರ್ ಫೀಲ್ ಆಗತ್ತೆ. ಈ ರೂಟಲ್ಲಿ ಹೋಗ್ತಾ ಇದ್ದರೆ ಸ್ಲೋ ಆಗಿ ಡ್ರೈವ್ ಮಾಡಬೇಕು, ವ್ಯೂಸ್ ನೋಡ್ತಾ ಹೋಗ್ಬೇಕು. ಈ ರೋಡ್ ಡ್ರೈವ್ ಮಾಡ್ತಾ ಇದ್ದಾಗ ಜರ್ನಿನೇ ಎಂಜಾಯ್ ಆಗತ್ತೆ. ಈಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಮುಲ್ಲಯ್ಯನಗಿರಿ ಪೀಕ್ ಎಂಟ್ರೆನ್ಸ್ ಹತ್ರ ಬಂದಿದ್ನಿ. ಎಂಟ್ರೆನ್ಸ್ ಹತ್ರನೇ ಔಟ್ಸೈಡ್ ವ್ಯೂ ಚೆನ್ನಾಗಿದೆ, ಹಿಲ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣಿಸ್ತವೆ. ಬಟ್ ಈ ರೋಡ್ ಸ್ವಲ್ಪ ನ್ಯಾರೋ ಇದೆ, ಕಾರ್ ಸ್ಟಾಪ್ ಮಾಡೋಕ್ಕೆ ಸ್ಪೇಸ್ ಕಮ್ಮಿ ಇದೆ. ಸೊ ನಾನು ರೋಡ್ ಮೇಲೆ ಸ್ಟಾಪ್ ಮಾಡದೆ ಕಾರಿಂದನೇ ವ್ಯೂ ಶೋ ಮಾಡ್ತಿದ್ದೀನಿ. ಡ್ರೈವಿಂಗ್ ಮಾಡ್ತಾ ಇದ್ದಾಗ ವ್ಯೂಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಕೊಂಚ ಟೈಮ್ ಆದಮೇಲೆ ಫೈನಲಿ ಸೀತಲಯ್ಯನಗಿರಿ ರೀಚ್ ಆಗಿದೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು, ಈ ಪಾಯಿಂಟ್ವರೆಗೂ ಮಾತ್ರ ನಮ್ಮ ಪರ್ಸ್ನಲ್ ವೆಹಿಕಲ್ ಹೋಗಬಾರ್ದು. ಸೀತಲಯ್ಯನಗಿರಿಯಿಂದ ಮುಲ್ಲಯ್ಯನಗಿರಿ ಪೀಕ್ ಟಾಪ್ವರೆಗೂ ನಮ್ಮ ವೆಹಿಕಲ್ಗೆ ಪರ್ಮಿಷನ್ ಇಲ್ಲ. ಅಲ್ಲಿಂದ ಮುಂದೆ ಹೋಗಬೇಕು ಅಂದರೆ ಗವರ್ಮೆಂಟ್ ಜೀಪ್ ಯೂಸ್ ಮಾಡಬೇಕು. ಅವರ ವೆಹಿಕಲ್ ಚಾರ್ಜಸ್ ಇದೆ, 20 ರೂಪೀಸ್ ಪರ್ ಪರ್ಸನ್ ಅಥವಾ 200 ರೂಪೀಸ್ ಫಾರ್ ಒನ್ ಕಂಪ್ಲೀಟ್ ವೆಹಿಕಲ್ ಒನ್ ಸೈಡ್ಗೆ. ಈ ಸಿಸ್ಟಮ್ ಸೇಫ್ಟಿ ಮತ್ತು ಕ್ರೌಡ್ ಕಂಟ್ರೋಲ್ಗೆ ಮಾಡಿದ್ರು. ಸೊ ಇವತ್ತು ನಮ್ಮ ಪ್ಲಾನ್ ಈ ಗವರ್ಮೆಂಟ್ ವೆಹಿಕಲ್ ಅಲ್ಲಿ ಹೋಗಿ ಮುಲ್ಲಯ್ಯನಗಿರಿ ಪೀಕ್ ಟಾಪ್ ನೋಡೋದು. ಈ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇದೆ. ಹಿಲ್ ರೋಡ್, ಕೂಲ್ ಕ್ಲೈಮೇಟ್, ನೇಚರ್ ಫುಲ್ ಕ್ಲೋಸ್ ಆಗಿ ಫೀಲ್ ಆಗುತ್ತೆ. ಈ ಪ್ಲೇಸ್ ಕರ್ನಾಟಕದ ಹೈಯೆಸ್ಟ್ ಪೀಕ್ ಆಗಿದೆ, ಸೊ ಸ್ಪೆಷಲ್ ಫೀಲ್ ಬರುತ್ತೆ. ಈಗ ನಾನು ಈ ಪಾಯಿಂಟಿಂದ ನೆಕ್ಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಕಂಟಿನ್ಯೂ ದ ಜರ್ನಿ.